ಪ್ರೀತಿಯ ನನ್ನ ಯೂಟ್ಯೂಬ್ ಕುಟುಂಬಕ್ಕೆ ಮತ್ತೊಮ್ಮೆ ನನ್ನ ಪುಟ್ಟ ಪ್ರಪಂಚಕ್ಕೆ ಸ್ವಾಗತ. ಇದು ತುಂಬ ದಿನದಿಂದ ಹಾಕಬೇಕು ಅಂದ್ಕೊಂಡು ಹಾಕಿ ಇರಲಿಲ್ಲ, ಸಾರಿ. ಇದು ಪೇರೆಂಟ್ಸ್ ಸ್ಪೋರ್ಟ್ಸ್ ಆಯ್ತಲ್ವ, ಅಲ್ಲಿಂದ ಮುಗಿಸ್ಕೊಂಡು ನಾವು ಸ್ಕೂಲ್ ಹತ್ರ ಬಂದಿದ್ದೀವಿ. ಸ್ಕೂಲ್ ಹತ್ರ ಬಂದ ತಕ್ಷಣ ನಾವೆಲ್ಲ ಆಟ ಆಡಿ ಸುಸ್ತಾಗಿರ್ತೀವಂತ ಹೇಳಿ ಬಿಸಿಬೇಳೆ ಬಾತ್ ಮತ್ತು ಮೊಸರನ್ನ ಕೊಟ್ಟರು. ಕೆಲವರಿಗೆ ಸ್ವೀಟು ಜಾಂಗೀರ್ ಸಿಕ್ಕಿದ್ರೆ ಕೆಲವರಿಗೆ ಮೈಸೂರು ಪಾಕ್ ಸಿಕ್ಕಿತ್ತು. ಫಸ್ಟ್ ಮತ್ತು ಸೆಕೆಂಡ್ ಪ್ರೈಸ್ ಬಂದವರಿಗೆ ಟ್ರೋಫಿಗಳು ನೋಡಿ ಎಷ್ಟು ಚೆನ್ನಾಗಿ ತಂದಿದ್ದಾರೆ ಅಂತ. ಕಾರ್ಯಕ್ರಮ ಶುರು ಆಗೋವರೆಗೂ ಬಂದಿರೋರಿಗೆ ಬೇಜಾರಾಗಬಾರ್ದು ಅಂತ ಇಲ್ಲಿ ಹಾಡನ್ನು ಹಾಡ್ತಾ ಇದ್ದಾರೆ. ಇದೀರಾ? ಇನ್ನು ಎಕ್ಸಾಮ್ ರೂಮ್ನಲ್ಲಿದ್ದಾರೆ ಅವರು. ಎಕ್ಸಾಮ್ ಬಿಡಿ, ನಿನ್ನೆಗೆ ಮುಗೀತು. ಪ್ಲೀಸ್ ಏನಾಗಿಲ್ಲ, ಈ ಕಾರ್ಯಕ್ರಮದ ಕೊನೆಯ ಜೋಡಿಯಾಗಿ ಆಯ್ಕೆ ಆಗ್ತಾ ಇರೋದು ಬೇರೆ ಯಾರು ಅಲ್ಲ. ಹೇಳ್ಬೋದಾ? ರೆಡಿ? 1 2 3. ದಿಸ್ ಇಸ್ ನಥಿಂಗ್. ನಿನ್ನೆ ರಜೆ ಹಾಕಿದ್ರೆ ಅದಕ್ಕೆ ಇದರ ಅಂತ ನೋಡ್ತಾ ಇದ್ದೆ. ಕಿಡೋಸ್ ಕ್ಲಾಸ್ ಇಂದ ದಿವೇಶಿ ಮೇಡಮ್ ಕ್ಲಾಸ್. ಸೊ ಹಾಗಾಗಿ ಕಿಡೋಸ್ ಕ್ಲಾಸ್ ನ ಪೇರೆಂಟ್ ಆದಂತಹ ಹಾರ್ದಿಕ್ ಯು ಪೇರೆಂಟ್ ದೀಪಿಕಾ ಮತ್ತೆ ಉಮೇಶ್. ತುಂಬ ಜನ ಪೋಷಕರು ಭಾಗವಹಿಸಬೇಕು ಅಂತ ಬಂದಿದ್ರು, ಆದರೆ ಅದರಲ್ಲಿ ಅವಕಾಶ ಸಿಕ್ಕಿದ್ದು 5 ಜನಕ್ಕೆ ಮಾತ್ರ. ಬಂದಿರೋ ಪೇರೆಂಟ್ಸ್ಗೆಲ್ಲ ಮೆಮೊರಿ ಗೇಮ್ ಆಡಿಸಿದ್ರು. ಅದರಲ್ಲಿ ಯಾರು ಗೆದ್ರು ಅವರನ್ನು ಸೆಲೆಕ್ಟ್ ಮಾಡ್ಕೊಂಡಿದ್ದಾರೆ. ಕಾರ್ಯಕ್ರಮದ 5ನೇ ಜೋಡಿಯನ್ನ ವೇದಿಕೆ ಮೇಲೆ ಬರಮಾಡೋಣ. ನಾನು ನಿಮಗೆ ಆವಾಗಲೇ ಹೇಳ್ದ ಹಾಗೆ ನನ್ನ ಫೋನಲ್ಲಿ ಸ್ಟೋರೇಜ್ ಇಲ್ಲ ಅಂತ ಹೇಳಿ ಅಲ್ಲಿ ನಾನು ವಿಡಿಯೋ ಮಾಡ್ಕೊಂಡಿದ್ದೆಲ್ಲ ಪೆನ್ ಡ್ರೈವ್ಗೆ ಹಾಕ್ಕೊಂಡಿದ್ದೆ. ಸೊ ಅದೇನಾಗಿದೆ ಅಂದರೆ ಯಾವ ವಿಡಿಯೋ ಫಸ್ಟ್ ಇದೆ ಯಾವ ವಿಡಿಯೋ ಲಾಸ್ಟ್ ಇದೆ ಅಂತ ನನಗೆ ಗೊತ್ತಾಗ್ತಿಲ್ಲ. ಅದರಿಂದ ನಾನು ಹೇಗೆ ವಿಡಿಯೋ ಬರ್ತಿದೆಯೋ ಹಾಗೆ ಹಾಕ್ತಾಯಿದ್ದೀನಿ. ಅಂದರೆ ಪೆನ್ ಡ್ರೈವಿಂದ ತೊಗೊಂಡು ನಾನು ಎಡಿಟ್ ಮಾಡ್ತಿರೋದು. ಅದರಿಂದಾಗಿ ಇಲ್ಲಿ ಮೊದಲಿರೋದು ಕೊನೆಲಿರಬಹುದು ಅಥವಾ ಮಧ್ಯ ಇರ್ಬೋದು, ಕೊನೆಲಿರೋದು ಮೊದಲಿರಬಹುದು. ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ಇಲ್ಲಿ ಮೊದಲಿಗೆ ಒಂದು ಚಿತ್ರವನ್ನು ತೋರಿಸ್ತಾರೆ. ಆ ಚಿತ್ರವನ್ನು ಗುರುತಿಸಿ ಯಾವ ಸಿನಿಮಾ ಅಂತ ಹೇಳಬೇಕು. ನೋಡಿ, ಪೇರೆಂಟ್ಸ್ ಸ್ಪೋರ್ಟ್ಸ್ಗೂ ಕೂಡ ಎಷ್ಟೊಂದು ಜನ ಬಂದಿದ್ದಾರೆ ಅಂತ. ಜೊತೆಗೆ ಇಲ್ಲಿ ಸ್ಟೂಡೆಂಟ್ಸ್ ಕೂಡ ಇದ್ದಾರೆ. ಬಿಸಿಬೇಳೆ ಬಾತ್ ತುಂಬಾ ಚೆನ್ನಾಗಿತ್ತು. ಮುಂದೆ ಹೋಗ್ತಾ ಹೋಗ್ತಾ ಇನ್ನೂ ಆಟಗಳು ತುಂಬಾ ಚೆನ್ನಾಗಿದೆ. ಆದರೆ ಎಲ್ಲ ಮ್ಯೂಸಿಕ್ ಹಾಕಿಬಿಟ್ಟಿದ್ದಾರೆ. ಮ್ಯೂಸಿಕ್ ಹಾಕಿದರೆ ನಾನು ಯೂಟ್ಯೂಬಲ್ಲಿ ಹಾಕೋ ಆಗಿಲ್ಲ, ಕಾಪಿರೈಟ್ ಬಂದುಬಿಡುತ್ತೆ. ಅದಕ್ಕೆ ಸ್ವಲ್ಪ ಮ್ಯೂಸಿಕ್ ಮಾತ್ರ ಹಾಕಿದ್ದೀನಿ. ನಾವಲ್ಲೆಲ್ಲ ಬಿಸಿಲಲ್ಲಿ ಒಣಗಿ ಬಂದಿರೋದಕ್ಕೆ ಮುಖ ಎಲ್ಲ ಬಾಡೋಗಿದೆ. ಇವಾಗ ನೋಡಿ, ಇಲ್ಲಿ ಜೋಡಿಗಳು ಆಡಬೇಕಿತ್ತು, ಆದರೆ ಇಲ್ಲಿ ಫ್ರೆಂಡ್ಸ್ ಆಡ್ತಿದ್ದಾರೆ. ಕಾರಣ ಏನು ಅಂತ ಹೇಳಿದ್ರೆ, ಈ ಆಟವನ್ನು ಅವ್ರ ಹಸ್ಬೆಂಡ್ ಕೈಲಿ ಆಡೋದಕ್ಕೆ ಆಗ್ತಿರ್ಲಿಲ್ಲ. ಅವ್ರಿಗೆ ಕಾಲು ಸ್ವಲ್ಪ ಪ್ರಾಬ್ಲಮ್ ಇತ್ತು. ಅದರಿಂದಾಗಿ ಫ್ರೆಂಡ್ ಜೊತೆ ಯಾರ ಜೊತೆಲಾದರೂ ಆಡಬಹುದು ಅಂತ ಹೇಳಿದ್ರು. ಅವ್ರ ಜೊತೆಗೆ ಯಾರೋ ಫ್ರೆಂಡ್ ಕೂಡ ಬಂದಿದ್ದರು. ಸೊ ಅದಕ್ಕೆ ಅವ್ರ ಜೊತೆಗೆ ಆಡ್ತಾ ಇದ್ದಾರೆ. ಈ ಆಟ ಏನಪ್ಪ ಅಂತ ಹೇಳಿದ್ರೆ, ಬಲೂನ್ನ ಇಬ್ಬರೂ ಬೆನ್ನಲ್ಲಿ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗಿ ಅಲ್ಲೆಲ್ಲಿ ರಿಂಗ್ ಇಟ್ಟಿರ್ತಾರೆ, ಆ ರಿಂಗ್ ಒಳಗಡೆ ಹೋಗಿ ಆ ಬಲೂನ್ನ ಇಟ್ಟು ಬರಬೇಕು ಅನ್ನೋದು. ಇಲ್ಲಿ ಪ್ರತಿಯೊಂದು ಆಟಕ್ಕೂ ಮ್ಯೂಸಿಕ್ ಹಾಕಿನೇ ಹಾಡಿಸ್ತಿದ್ರು. ಆ ಮ್ಯೂಸಿಕ್ ಕೇಳ್ತಾ ನೋಡೋದಕ್ಕೂ ತುಂಬ ಖುಷಿ ಆಯ್ತು ನಮಗೆ. ನಿಮಗೂ ಕೂಡ ಅದೇ ಮ್ಯೂಸಿಕ್ ಕೇಳ್ತಾ ಇದ್ದರೆ ಇನ್ನೂ ಜೋಶ್ ಇರೋದು. ಈ ಗೇಮ್ ಹೆಸರನ್ನೇ ಅಥವಾ ಈ ಕಾರ್ಯಕ್ರಮದ ಹೆಸರನ್ನೇ ಜೋಡಿ ಜೋಶ್ ಅಂತ. ಯಾವ ವರ್ಷ ಕೂಡ ನನ್ನ ಹಸ್ಬೆಂಡು ಪೇರೆಂಟ್ಸ್ ಸ್ಪೋರ್ಟ್ಸಿಗೆ ಬಂದೇ ಇಲ್ಲ. ನನಗೆ ಈ ಆಟ ಆಡಬೇಕಂತ ತುಂಬಾ ಇಷ್ಟ ಆಯಿತು. ಅದರಿಂದಾಗಿ ಅವ್ರನ್ನ ಕರ್ಕೊಂಡು ಬಂದಿದ್ದೆ ಬೆಳಿಗ್ಗೆ. ಅಲ್ಲಿ ಆಟಗಳನ್ನ ನೋಡಿ ನಾನಂತೂ ಯಾವ ಆಟನೂ ಆಡಲ್ಲ ಅಂತ ಅವರಲ್ಲಿಂದ ಹೋಗೇ ಬಿಟ್ಟರು. ವಾಪಸ್ ಬರಲೇ ಇಲ್ಲ. ನಾನು ಫುಲ್ಲು ಫೋರ್ಸ್ ಮಾಡಿದೆ ಬನ್ನಿ ಅಂತ. ಆದರೆ ಇವ್ರನ್ನೆಲ್ಲ ಮೆಮೊರಿ ಗೇಮ್ ಮಾಡೋದಕ್ಕೆ ಅಂತ ಮೇಲ್ಗಡೆ ರೂಮಿಗೆ ಕರ್ಕೊಂಡು ಹೋಗಿದ್ರು. ಅಂದರೆ ಒಂದಷ್ಟು ಥರ ಥಿಂಗ್ಸ್ ಕೊಟ್ಟಿರ್ತಾರೆ, ಸುಮ್ಮನೆ ಕಣ್ಣಲ್ಲಿ ಹಾಗೆ ನೋಡ್ಕೊಳ್ಳೋದು. ಅದಾದಮೇಲೆ ಹೊರಗಡೆ ಹೋಗಿ ಅದನ್ನು ಹೆಸರುಗಳನ್ನ ಬರೆಯೋದಿತ್ತು. ಸೊ ಅದರಲ್ಲಿ ಇವ್ರು 5 ಜನ ಸೆಲೆಕ್ಟ್ ಆಗಿದ್ದಾರೆ. ನಾವು ಕೂಡ ಸೆಲೆಕ್ಟ್ ಆಗ್ತಿದ್ವಿ ಅನ್ನೋ ನಂಬಿಕೆ ಇತ್ತು. ಸ್ಟೇಜ್ ಮೇಲೆ ಹೋಗಬೇಕನ್ನೋ ಆಸೆ ಅಂತೂ ತುಂಬ ಇತ್ತು. ಆದರೆ ಎಲ್ಲರಿಗೂ ಅದೃಷ್ಟ ಇರಬೇಕಲ್ವಾ. ಇವತ್ತಿನ ಕಾಲದಲ್ಲಿ ಹೆಣ್ಮಕ್ಳಾಗಿರ್ಬೋದು ಅಥವಾ ಹೆಂಗಸರಾಗಿರ್ಬೋದು ತಮ್ಮ ವಿನ್ಯಾಸವನ್ನ ಹಲವಾರು ರೀತಿಯಲ್ಲಿ ಏನ್ ಮಾಡ್ತಾರೆ, ವಿನ್ಯಾಸವನ್ನ ಮಾಡ್ಕೊಳ್ತಾರೆ.
ಇವಾಗ ನೀವು 2 ಥರ ಕಾರ್ಯಕ್ರಮಗಳನ್ನ ನೋಡಿದ್ರಿ. ಒಂದು ಚಿತ್ರ ನೋಡಿ ಫಿಲ್ಮ್ ಹೆಸರು ಹೇಳಬೇಕು, ಮತ್ತೊಂದು ಬಲೂನ್ ಬ್ಯಾಲೆನ್ಸು. ಇದನ್ನು ಟೀಚರ್ಸೇನೆ ನಿಮಗೆ ಡೆಮೋ ತೋರಿಸ್ತಾ ಇದ್ದಾರೆ, ನಮಗೆಲ್ಲ ಅವರು ಆಟ ಆಡೋರಿಗೆ. ಏನಪ್ಪ ಅಂತ ಹೇಳಿದ್ರೆ ಸ್ಟ್ರಾಸ್ ಇಟ್ಟಿರ್ತಾರೆ, ಅದು ತೊಗೊಂಡು ಹೋಗಿ ಅವ್ರದ್ದು ಜಡೆಗೆ ಹಾಕಬೇಕು. ಅವರೆಷ್ಟು ಜಡೆಗೆ ಹಾಕಿರ್ತಾರೋ ಅಂದರೆ ಕೊನೆಯಲ್ಲಿ ಕೌಂಟ್ ಮಾಡಿದಾಗ ಯಾರ ಜಡೆಯಲ್ಲಿ ಜಾಸ್ತಿ ಸ್ಟ್ರಾಸ್ ಇರುತ್ತೋ ಅವ್ರು ವಿನ್ ಅಂತ ಅರ್ಥ. ಇಲ್ಲೂ ಕೂಡ ಮೊದಲು ಇಬ್ಬರು ಆಡಿದ್ರು, ಇವಾಗ ಒಬ್ಬರು ಲೇಡೀಸ್ ಆಡ್ತಾ ಇದ್ದಾರೆ. ಯಾಕಂತ ಹೇಳಿದ್ರೆ ನಾನು ಮೊದಲೇ ಹೇಳ್ದಲ್ವ, ಒಬ್ಬರು ಫಾದರ್ಗೆ ಸ್ವಲ್ಪ ಕಾಲು ಪ್ರಾಬ್ಲಮ್ ಇತ್ತು. ಅದರಿಂದಾಗಿ ಅವ್ರ ಫ್ರೆಂಡ್ ಅಂದರೆ ಆ ಹುಡುಗಿ ಫ್ರೆಂಡ್, ಅಮ್ಮನ ಫ್ರೆಂಡ್ ಯಾರಾದರೂ ಬಂದು ಆಡಿ ಅಂದಾಗ ಇವಾಗ ಮತ್ತೊಬ್ಬರು ಫ್ರೆಂಡ್ ಬಂದಿದ್ದಾರೆ. ಮೊದಲು ಬಂದಿದ್ದ ಫ್ರೆಂಡೇ ಬೇರೆ. ಎಲ್ಲರಿಗೂ ಖುಷಿ ಆಯಿತು, ಫ್ರೆಂಡ್ಗೋಸ್ಕರ ಬಂದು ಇವ್ರು ಆಟ ಆಡ್ತಾ ಇದ್ದಾರೆ ಅಂತ. ಅಡಿ ಸರ್, ನಾವು ಬಂದ್ಮೇಲೆ ಜೋಶ್ ಇಲ್ಲೇ ಇರುತ್ತಾ? ಏನ್ ಮ್ಯಾಮ್ ಬೆಳಿಗ್ಗೆಯಿಂದ ಸಾಂಗ್ ಹೇಳ್ತಾನೆ ಇದ್ರಲ್ಲ, ಏನ್ ಸಮಾಚಾರ? ಹೌದು ಸರ್, ಸ್ವಲ್ಪ ನಮ್ಮ ಮಕ್ಕಳ ಜೊತೆ ಕಿರ್ಚಾಡಿ ಟೈಮ್ ಪಾಸ್ ಬೇಕಲ್ವಾ, ಅದಕ್ಕೆ ಒಂದು ಹಾಡು ಹೇಳೋಣ ಅಂತ ಹಾಡು ಹೇಳ್ತಾ ಇದ್ದೀನಿ. ಅಷ್ಟೊಂದು ಸ್ಟ್ರಾಂಗ್ ಇದ್ರೆ ನೀವು ಹಾಡು ಹೇಳೋದ್ರಲ್ಲಿ? ಹೌದು ಸರ್, ನಾವೇನ್ ಕಮ್ಮಿ ಇಲ್ಲಪ್ಪ. ನಾನು ಸಾಂಗ್ ಕೊಡ್ತೀನಿ, ನೀವು ಗೆಸ್ ಮಾಡ್ತೀರಾ? ಕೊಡಿ ಸರ್, ನೋಡೋಣ. ಓಕೆ, ಪ್ಲೇ ದ ಮ್ಯೂಸಿಕ್. ಒಂದ್ ಲೈನ್ ಹೇಳಿ ಅವರು, ನಾವು ಕೇಳಿಸ್ಕೊಳ್ಳೋಣ ಅಂತ ಅಷ್ಟೇ. ಒಂದ್ ಲೈನ್ ಸರ್, ನಿಮ್ಮ ವೈಫ್ ಇವಾಗ ನೀವು 3 ಆಟಗಳನ್ನ ನೋಡಿದ್ರಿ. ಇದು ಮ್ಯೂಸಿಕ್ ಹಾಕ್ತಾರೆ, ಆ ಮ್ಯೂಸಿಕ್ ಕೇಳಿಸ್ಕೊಂಡು ಯಾವ ಹಾಡು ಅಂತ ಹೇಳಬೇಕು. ನಾನು ಮೊದಲೇ ಹೇಳ್ದಾಗೆ ಮ್ಯೂಸಿಕ್ ಹಾಕೋ ಆಗಿಲ್ಲ ಯೂಟ್ಯೂಬ್ನಲ್ಲಿ, ಅದರಿಂದ ನಾನು ಹಾಕಿಲ್ಲ, ನಾನೇ ಮಾತಾಡ್ತಾ ಇದ್ದೀನಿ. ಅಲ್ಲಿ ಕೆಲವು ಟೀಚರ್ಸ್ ಹೇಳಿದ್ರು, ಸರ್ ಅವರು ಹಾಡು ಹೇಳೋದ್ರ ಜೊತೆಗೆ ಸ್ವಲ್ಪ ಡ್ಯಾನ್ಸು ಮಾಡಿಬಿಡ್ಲಿ, ನೋಡೋಕ್ಕೆ ಚೆನ್ನಾಗಿರುತ್ತೆ ಜೋಡಿಗಳಂತ. ಸೊ ಅದರಿಂದಾಗಿ ಅವ್ರನ್ನೆಲ್ಲ ಸ್ಟೇಜ್ ಮೇಲೆ ಕರೆದು ಡ್ಯಾನ್ಸ್ ಮಾಡಿ ಅಂತ ಹೇಳ್ತಿದ್ದಾರೆ. ಕೆಲವೊಬ್ಬರು ತುಂಬ ಚೆನ್ನಾಗಿ ಮಾಡಿದ್ರು. ಒಟ್ನಲ್ಲಿ ಆವಾಗ ಶ್ರೀನಾಥ್ ಅವ್ರು ನಡೆಸ್ಕೊಡ್ತಿದ್ರಲ್ವ ಆದರ್ಶ ದಂಪತಿಗಳು ಕಾರ್ಯಕ್ರಮ, ಅದನ್ನು ಮತ್ತೊಮ್ಮೆ ನೆನಪು ಮಾಡ್ದಂಗೆ ಆಯಿತು. ನನಗಂತೂ ತುಂಬ ನೇರವಾಗಿ ನೋಡಿ ತುಂಬ ಖುಷಿ ಆಯಿತು. ಮ್ಯಾಮ್ ಪ್ಲೀಸ್ ಕೋಆಪರೇಟ್ ಮಾಡಿ. ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಫಸ್ಟ್ ಟೈಮ್ ನನ್ನ ಚಾನಲ್ನ ನೋಡ್ತಿರೋರು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಆಮೇಲೆ ನಿಮಗೂ ಕೂಡ ಮಕ್ಕಳು ಸ್ಕೂಲ್ಗಳಲ್ಲಿ ಈ ರೀತಿ ಅವಕಾಶಗಳು ಸಿಕ್ಕಿದ್ರೆ ಮಿಸ್ ಮಾಡ್ಕೋಬೇಡಿ. ಪೇರೆಂಟ್ಸ್ ಸ್ಪೋರ್ಟ್ಸ್ ಆಗಿರಬಹುದು ಅಥವಾ ಈ ರೀತಿಯ ಆದರ್ಶ ದಂಪತಿಗಳು ಕಾರ್ಯಕ್ರಮ ಆಗಿರಬಹುದು, ಎಲ್ಲವನ್ನು ಅಟೆಂಡ್ ಮಾಡಿ. ಯಾಕಂದರೆ ಪದೇ ಪದೇ ಈ ರೀತಿಯ ಅವಕಾಶಗಳು ಸಿಗೋದಿಲ್ಲ. ಲೈಫಲ್ಲಿ ಕೆಲಸ ಅದು ಇದು ಟೆನ್ಷನ್ ಇದ್ದೇ ಇರುತ್ತೆ. ಎಲ್ಲವನ್ನು ಕಟ್ಟು ಒಂದು ಮನೇಲಿಟ್ಟು ನೀವು ಈ ರೀತಿ ಕಾರ್ಯಕ್ರಮಗಳಿಗೆ ಬಂದು ಎಂಜಾಯ್ ಮಾಡಿ. ಮರೆಯಲಾಗದ ದಿನಗಳಲ್ಲಿ ಈ ಕಾರ್ಯಕ್ರಮಗಳು ಅಂದರೆ ಇಂತಹ ದಿನಗಳು ಲೈಫಲ್ಲಿ ಉಳ್ಕೊಳ್ಳುತ್ತೆ. ಅದಾದಮೇಲೆ ಕೆಳಗಡೆ ಇರೋ ಪೇರೆಂಟ್ಸ್ಗಳಿಗೂ ಸಹ ಮ್ಯೂಸಿಕ್ ಕೊಟ್ಟು ಗೆಸ್ ಮಾಡೋದಕ್ಕೆ ಹೇಳಿದ್ರು. ಅವರು ಕೂಡ ಸ್ಟೇಜ್ ಮೇಲೆ ಬಂದು 1-2 ಸ್ಟೆಪ್ಸ್ ಸಕ್ಕತ್ತಾಗಿ ಹಾಕಿ ಹೋದರು. ಇವಾಗ ಫೈನಲಿ ಫ್ಯಾಷನ್ ಶೋ ಇದೆ. ಗಂಡ ಹೆಂಡತಿ ಇಬ್ಬರು ಫ್ಯಾಷನ್ ಶೋ ಮಾಡಬೇಕು. ಎಲ್ಲರಿಗೂ ಹೇಗೆ ಅಂತ ಗೊತ್ತಾಗಬೇಕಲ್ವ, ಅದರಿಂದ ಟೀಚರ್ಸನ್ನೇ ತೋರಿಸ್ಕೊಡ್ತಾ ಇದ್ದಾರೆ. ಏನೂ ಪ್ರಾಕ್ಟೀಸ್ ಇಲ್ಲದೆ ನೇರವಾಗಿ ಬಂದು ಸ್ಟೇಜ್ ಮೇಲೆ ಮಾಡ್ತಾರಲ್ವ, ಅವ್ರದ್ದು ಹೈಟಿಗೆ ಮೆಚ್ಚಲೇಬೇಕು. ತುಂಬ ಚೆನ್ನಾಗಿ ಮಾಡಿದ್ರು. 5 ಜೋಡಿಗಳು ಕೂಡ ತುಂಬಾ ಚೆನ್ನಾಗಿ ಮಾಡಿದ್ರು. ಈ 5 ಜೋಡಿಗಳಲ್ಲಿ ನಮ್ಮ ಜೋಡಿ ಕೂಡ ಒಂದಾಗಿದ್ದರೆ ನಿಮಗೆ ತುಂಬಾ ಖುಷಿ ಆಗ್ತಿತ್ತು. ಜೊತೆಗೆ ನೋಡೋದಕ್ಕೂ ಇಂಟ್ರೆಸ್ಟ್ ಇರೋದು, ಜಾಸ್ತಿ ಆಸಕ್ತಿ ಇರೋದಲ್ವ. ಹೌದು ಅಥವಾ ಇಲ್ಲ ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ. ಜೋಡಿ ಅಂದರೆ ಹೇಗಿರಬೇಕು ಗೊತ್ತಾ, ಕೆಲವೊಂದು ನಮ್ಗೆ ಇಷ್ಟ ಇರುತ್ತೆ, ಕೆಲವೊಂದು ಅವ್ರಿಗೆ ಇಷ್ಟ ಇರುತ್ತೆ, ಕೆಲವೊಂದು ನಮ್ಗೆ ಇಷ್ಟ ಇರಲ್ಲ, ಕೆಲವೊಂದು ಅವ್ರಿಗೂ ಇಷ್ಟ ಇರಲ್ಲ. ಸೊ ಅವಾಗ ಏನು ಮಾಡಬೇಕು, ನಮ್ಮ ಇಷ್ಟಗಳನ್ನ ಸ್ವಲ್ಪ ಬದಲಾಯಿಸ್ಕೋಬೇಕಾಗತ್ತೆ ಅವ್ರಿಗೋಸ್ಕರ. ನನಗೋಸ್ಕರ ಅವ್ರು ಬದಲಾಯಿಸ್ಕೊಳ್ಳಿಲ್ಲ, ನನಗಿಷ್ಟ ಹೋಗಿ ಮಾಡೋಣ ಅಂತ ಬದಲಾಯಿಸ್ಕೊಳ್ಳಿಲ್ಲ. ಬಟ್ ಅವ್ರಿಗಿಷ್ಟ ಇಲ್ಲ, ಮಾಡೋದು ಬೇಡ ಬಿಡು ಅಂತ ನಾನೇ ಬದಲಾಯಿಸ್ಕೋಬೇಕಾಯಿತು. ಬದಲಾಯಿಸ್ಕೊಳ್ಳೋಕೆ ಇಷ್ಟ ಇಲ್ಲ ಅಂದರೂ ಬದಲಾಯಿಸ್ಕೊಳ್ಳೇಬೇಕಾಯಿತು. ಅಯ್ಯೋ ನಾನು ಕರೆದೆ ಅವ್ರು ಬರಲಿಲ್ಲ ಅಂತ ಬೇಜಾರು ಮಾಡ್ಕೊಳ್ಳೋದಕ್ಕಿಂತ ಅವ್ರಿಗೆ ಇಷ್ಟ ಇಲ್ಲ ಬಿಡು ಪಾಪ, ಏನಕ್ಕೆ ಅವ್ರಿಗೆ ಫೋರ್ಸ್ ಮಾಡಬೇಕಂತ ನಾನೇ ಅಂದ್ಕೊಂಡ್ಬಿಟ್ರೆ ನನಗೆ ಬೇಜಾರಾಗಲ್ಲ ಅಷ್ಟೇ.
ಬೇರೆ ಯಾರನ್ನೂ ನಾವು ಬೇಗ ಕನ್ವಿನ್ಸ್ ಮಾಡೋಕ್ಕಾಗಲ್ಲ, ಬೇಗ ಅಲ್ಲ ಲೇಟಾಗೂ ಕನ್ವಿನ್ಸ್ ಮಾಡೋಕ್ಕಾಗಲ್ಲ. ಆದರೆ ನಮ್ಮನ್ನು ನಾವು ಬೇಗ ಕನ್ವಿನ್ಸ್ ಮಾಡ್ಕೋಬಹುದು. ಅದರಿಂದ ಹೇಳ್ತಾ ಇದ್ದೀನಿ, ಹಸ್ಬೆಂಡ್ ಅಂತಲ್ಲ, ವೈಫ್ ಅಂತಲ್ಲ, ಯಾರೇ ಆಗಲಿ ಲೈಫಲ್ಲಿ ಯಾರೋ ನಮ್ಗೆ ಅಡ್ಜಸ್ಟ್ ಆಗಲಿಲ್ಲ, ಅಥವಾ ಯಾರೋ ನಾವು ಹೇಳಿದ್ದು ಕೇಳ್ತಿಲ್ಲ, ಅಥವಾ ಯಾರೋ ನಮ್ಮ ತಕ್ಕಾಗಿಲ್ಲ ಅಂತ ಅಂದಾಗ ಅವ್ರನ್ನ ಬದಲಾಯಿಸೋದಕ್ಕೆ ಹೋಗಬೇಡಿ. ಚೂರು ನೀವೇ ಬದಲಾಗ್ಬಿಡಿ. ಆವಾಗ ನಿಮಗೆ ಯಾವ ಟೆನ್ಷನ್ನೇ ಇರಲ್ಲ, ಯಾವ ಎಕ್ಸ್ಪೆಕ್ಟೇಷನ್ನು ಇರಲ್ಲ, ಮತ್ತು ಯಾವ ನೋವು ಕೂಡ ಇರಲ್ಲ. ಲೈಫಲ್ಲಿ ನಾನು ಕಂಡುಕೊಂಡಿರೋ ಸತ್ಯ ಇದು. ಯಾರಿಂದ ಬೇಜಾರಾದರೂ ನಾನು ಬೇಜಾರು ಮಾಡ್ಕೊಳ್ಳಲ್ಲ, ಯಾಕಂದರೆ ಅವ್ರು ಇರೋದೇ ಹಾಗೆ ಬಿಡು, ಯಾಕೆ ಅವರಿಂದ ನಾನು ಬೇಜಾರು ಮಾಡ್ಕೋಬೇಕು ಅಂದ್ಕೊಳ್ತೀನಿ. ಆದರೂ ಜೀವನದಲ್ಲಿ ಒಂದೇ ಮೈಂಡ್ಸೆಟ್ ಇರುವಂತಹ ಜೋಡಿಯನ್ನು ಪಡಿಬೇಕಂತ ಹೇಳಿದ್ರೆ ನಿಜವಾಗ್ಲೂ ಪುಣ್ಯ ಮಾಡಿರಬೇಕು. ಆದರೆ ಈ ಜನ್ಮದಲ್ಲಂತೂ ಆ ಪುಣ್ಯ ನನಗಿಲ್ಲ. ಹಾಗಂತ ಬೇಜಾರು ಇಲ್ಲ, ನನಗೆ ಲೈಫ್ ಹೇಗೆ ಬರುತ್ತೋ ಹಾಗೆ ಅಡ್ಜಸ್ಟ್ ಮಾಡ್ಕೊಳ್ಳೋದು ಅಭ್ಯಾಸ ಆಗೋಗಿದೆ. ಜೀವನದಲ್ಲಿ ಏನೇ ನೋವು ಬಂದರೂ ಲೈಫ್ ಈಸ್ ಶಾರ್ಟ್, ಮೇಕ್ ಇಟ್ ಸ್ವೀಟ್ ಅನ್ನೋ ಮಾತನ್ನು ನನಗೆ ನಾನೇ ಹೇಳ್ಕೊತಿರ್ತೀನಿ. ಅದರಿಂದಾಗಿ ಐ ಆಮ್ ಹ್ಯಾಪಿ, ನಾನು ಸಂತೋಷವಾಗಿದ್ದೀನಿ ಒಂದು ರೀತಿಯಲ್ಲಿ. ಇವ್ರನ್ನೆಲ್ಲ ನೋಡಿದಾಗಂತೂ ನಾನು ತುಂಬಾ ಖುಷಿಪಟ್ಟಿದ್ದೀನಿ. ತಮ್ಮೆಲ್ಲ ಕೆಲಸವನ್ನು ಬಿಟ್ಟು ಮಕ್ಕಳಿಗೋಸ್ಕರ ಇಲ್ಲಿ ಬಂದು ಇದೆಲ್ಲ ಮಾಡ್ತಾ ಇದ್ದಾರೆ ಅಂದರೆ ಖುಷಿ ವಿಚಾರ ಅಲ್ವಾ. ಐದು ಜೋಡಿ ಹೇಗಿದ್ರೋ ಹಾಗೆ 5 ಆಟಗಳನ್ನ ಆಡಿಸಿ ಈ ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸಿದ್ರು. ಅಲ್ಲೇ ಜಡ್ಜ್ಗಳು ಯಾರ್ಯಾರಿಗೆ ಎಷ್ಟೆಷ್ಟು ಮಾರ್ಕ್ಸ್ ಅಂತ ಹಾಕಿ ಯಾರು ಫಸ್ಟ್ ಸೆಕೆಂಡ್ ಅಂತಲೂ ಹೇಳಿದ್ರು. ದಿನದ ಈ ಸಮಯವನ್ನ ಇತಿಹಾಸದಲ್ಲಿ ರೆಕಾರ್ಡ್ ಮಾಡಬೇಕು ಅಂತೇಳಿ ಅದೇ ರೀತಿ ಇವತ್ತು ಮಾಡಿದಾರಾ? ಹಾಗಾದ್ರೆ ಅವರಿಗೆಲ್ಲರೂ ಒಂದ್ಸರಿ ಜೋರಾಗಿ ಚಪ್ಪಾಳೆ ಬಡಿಸಿ ನೋಡೋಣ. ಇವತ್ತು ಪೇರೆಂಟ್ಸ್ ಸ್ಪೋರ್ಟ್ಸ್ ಕೂಡ ಆಗಿತ್ತಲ್ವ, ಸೊ ಅವ್ರಿಗೂ ಕೂಡ ಇಲ್ಲೇ ಪ್ರೈಸಸನ್ನು ಕೊಡ್ತಾ ಇದ್ದಾರೆ. ಯಾಕಂತ ಹೇಳಿದ್ರೆ ಸ್ಕೂಲ್ ಡೇ ದಿನ ಕೊಡೋಣ ಅಂತ ಹೇಳಿದ್ರೆ ಮಕ್ಕಳು ತುಂಬಾ ಇದ್ದಾರೆ. ಪ್ರೀ ಕೆ ಜಿಯಿಂದ ಹಿಡಿದು ಸೆಕೆಂಡ್ PU ತನಕನೂ ಇಲ್ಲಿದೆ. ಆ ಮಕ್ಕಳಿಗೆಲ್ಲ ಆಟದಲ್ಲಿ ಗೆದ್ದವ್ರಿಗೆಲ್ಲ ಪ್ರೈಸಸ್ ಕೊಟ್ಟು, ಪೇರೆಂಟ್ಸ್ಗೆ ಪ್ರೈಸಸ್ ಕೊಟ್ಟು, ಮತ್ತು ಮಕ್ಕಳು ಡ್ಯಾನ್ಸು ಅದು ಇದು ಅಂತೆಲ್ಲ ಸುಮ್ಮನೆ ಟೈಮ್ ವೇಸ್ಟ್ ಆಗುತ್ತೆ ಅಂತ ಮಕ್ಕಳು ಗೆದ್ದವ್ರಿಗೂ ಸಹ ಅಲ್ಲಲ್ಲೇ ಪ್ರೈಸಸ್ ಕೊಟ್ಬಿಟ್ಟಿದ್ದಾರೆ. ಪೇರೆಂಟ್ಸ್ಗೂ ಸಹ ಇದೇ ದಿನ ಪೇರೆಂಟ್ಸ್ ಸ್ಪೋರ್ಟ್ಸ್ ದಿನಾನೇ ಪ್ರೈಸಸ್ ಎಲ್ಲ ಕೊಟ್ಟರು. ಅನುರೂಪ ಫ್ರಮ್ 4th ಸ್ಟ್ಯಾಂಡರ್ಡ್ A ಸೆಕ್ಷನ್. ಚಪ್ಪಾಳೆಯೊಂದಿಗೆ ಅವ್ರನ್ನ ಪ್ರೋತ್ಸಾಹಿಸೋಣ. ಪೇರೆಂಟ್ಸ್ ಜೊತೆಗೆ ಅವ್ರ ಮಕ್ಕಳುಗಳನ್ನೂ ಸಹ ಕರೆದಿದ್ದಾರೆ. ಅವ್ರ ಮಕ್ಕಳು ಯಾವ ಕ್ಲಾಸಲ್ಲಿ ಓದ್ತಿದ್ದಾರೋ ಆ ಕ್ಲಾಸ್ ಟೀಚರ್ಸ್ನೂ ಸಹ ಕರೆದು ಜೊತೆಯಲ್ಲಿ ಫೋಟೋವನ್ನು ತೆಗೆಸ್ತಾ ಇದ್ದಾರೆ. ಇಲ್ಲೊಬ್ಬರು ಅಪ್ಪ ಅವ್ರ ಮಕ್ಕಳುಗಳನ್ನ ಕೆಳಗಡೆ ಬಂದು ಕೈ ಹಿಡ್ಕೊಂಡು ಕರ್ಕೊಂಡು ಮೇಲ್ಗಡೆ ಫೋಟೋ ತೆಗೆಸ್ಕೊಂಡಿದ್ದು ನನಗೆ ತುಂಬ ಖುಷಿಯಾಯಿತು. ಎಲ್ಲ ಪೇರೆಂಟ್ಸು ತುಂಬ ಎಂಜಾಯ್ ಮಾಡಿದ್ರು, ನಾವು ಕೂಡ ತುಂಬ ಎಂಜಾಯ್ ಮಾಡಿದೋ. ಒಟ್ಟಿನಲ್ಲಿ ಲೈಫಲ್ಲಿ ಒಂದು ಸುಂದರವಾದ ಕಾರ್ಯಕ್ರಮವನ್ನು ನೋಡಿದ ಖುಷಿ ನನಗೂ ಸಿಕ್ತು, ನಿಮಗೂ ಕೂಡ ಆ ಖುಷಿ ಸಿಕ್ಕಿದೆ ಅಂತ ಅಂದ್ಕೊಳ್ತೀನಿ. ಇವಾಗ ಫಸ್ಟ್ ಪ್ರೈಸ್ ಅನೌನ್ಸ್ ಮಾಡ್ತಾ ಇದ್ದಾರೆ. UKG ಪೇರೆಂಟ್ ಚೈತ್ರ ಅಂಡ್ ಗೌರಿ ಶಂಕರ್, ಗೌರಿ ಚಪ್ಪಾಳೆಯೊಂದಿಗೆ ಅವರಿಗೆ OSNT ನಂಬರ್ 1 ಮಮ್ಮಿ ಡ್ಯಾಡಿ ಅಂತ ಹೇಳಿ ಈ ವರ್ಷದ ಒಂದು ಪ್ರಶಸ್ತಿಯನ್ನ ಪ್ರದಾನವನ್ನ ಮಾಡ್ತಾ ಇದೀವಿ. ಅವರಿಗೆ ಈ ಒಂದು ಸಂಸ್ಥೆ ಪರವಾಗಿ ತುಂಬ ಹೃದಯದ ಧನ್ಯವಾದಗಳನ್ನ ಸಲ್ಲಿಸ್ತಾ ಇದ್ದಾರೆ. ಮುಂದೆ ಇದೀವಿ ಸರ್ ಮುಂದೆ ಲೇಬಲ್ ಮಾಡಿದೀವಿ. ಜೋಸ್ ಇರ್ಲಿ. ಆ ಜೋಡಿಗಳು ವಿನ್ನರ್ ಆದರೆ ಇವರು ರನ್ನರ್ ಆಗಿದ್ದಾರೆ. ಮತ್ತು ಪೋಷಕರಿಗೆ ಮಾತಾಡೋದಕ್ಕೆ ಹೇಳಿದ್ರು, ಸ್ಟೇಜ್ ಮೇಲೆ ಬಂದು ಈ ರೀತಿ ಆಟ ಆಡಿದ್ದು ನಿಮ್ಗೆ ಎಷ್ಟು ಸಂತೋಷ ಆಯಿತು, ನಿಮ್ಗೆ ಯಾವ ರೀತಿ ಅನುಭವ ಆಯಿತು ಅಂತ ಹೇಳಿ ಅಂತ ಕೇಳಿದ್ರು. ಫಸ್ಟ್ ಪ್ರೈಸ್ ಬಂದಂತಹ ಪೇರೆಂಟ್ಸ್ ತುಂಬ ಚೆನ್ನಾಗಿ ಮಾತಾಡಿದ್ರು, ಕೇಳ್ತಿದ್ರೆ ಕೇಳ್ತಾನೆ ಇರ್ಬೇಕು ಅನಿಸ್ತಿತ್ತು. Faculty members, why? Because this is a team work. It is not possible to single members, no? So thank you each and everyone. Thank you for HM sir. PT sir is very Josh man. Thank you. This is first meet, and thank you President ma'am. You are also very attractive. Thank you. This is my first meet. Thank you PT sirs, HM sir, all the OSNT staff members, and my colleagues, and my parents, my lovely children.
Especially, I'm very thankful to my dear daughter. Why? Because she only gave this opportunity to me, you know. So that's why I give big thanks to my daughter. Thank you each and everyone for giving this wonderful occasion. And including that, very big thanks to my husband. Why? Because he is also very joyfully participate each and every game. By single mistake, he miss all the games. Don't worry, don't be bothered. But it gives too much of happiness to him. Why? Because morning only he told, no, I'm not come like so. No, you definitely come. It gives too much of energy for you. For the next day work, I give the promise to him. He definitely get ಇಂದಿನ ಈ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸಿಕೊಡಲು ನಮಗೆ ಸಹಾಯ ಮಾಡಿದಂಥ ನಮ್ಮ ಸಂಸ್ಥೆ ಕೊನೆಗೆಲ್ಲ ಪೇರೆಂಟ್ಸು ಕೂಡ ಡ್ಯಾನ್ಸ್ ಮಾಡಿದ್ರು. ಬೇರೆ ಪೇರೆಂಟ್ಸು ಬಂದು ಡ್ಯಾನ್ಸ್ ಮಾಡಿ ಅಂತ ಹೇಳಿದ್ರು. ತುಂಬ ಜನ ಏನು ಹೋಗಲಿಲ್ಲ, ಒಂದಿಬ್ಬರು ತುಂಬ ಚೆನ್ನಾಗಿ ಮಾಡಿದ್ರು. ನನ್ನೂ ಕೂಡ ಮಾಡಬನ್ನಿ ಅಂತ ಶಾರು ಮಿಸ್ ಒಬ್ಬರು ಕರೆದ್ರು. ಬಟ್ ನನಗೆ ಸ್ಟೇಜ್ ಮೇಲೆಲ್ಲ ಹೋಗಿ ಡ್ಯಾನ್ಸ್ ಮಾಡುವಷ್ಟು ಧೈರ್ಯ ಇಲ್ಲ, ಸೊ ನಾನು ಹೋಗಲಿಲ್ಲ. ಹೋಗುವಾಗ ನಾನಿಲ್ಲಿ ಎಂಟ್ರಿನಲ್ಲಿ ಏನೇನು ಡಿಸೈನ್ ಮಾಡಿದ್ರು ಅದೆಲ್ಲ ವೀಡಿಯೋ ಮಾಡ್ಕೊಂಡಿರಲಿಲ್ಲ. ಸೊ ಅದರಿಂದಾಗಿ ಇವಾಗ ವೀಡಿಯೋ ಮಾಡ್ಕೊತಾ ಇದ್ದೀನಿ. ಹಾಗೆ ಹೊರಗಡೆ ಬರ್ತಾ ಪ್ರೈಸಸ್ ಏನೇನು ಕೊಟ್ಟಿದ್ರು ಅದನ್ನು ವೀಡಿಯೋ ಮಾಡಿಕೊಂಡೆ. ಇದು ಸೆಕೆಂಡ್ ಪ್ರೈಸ್ ಬಂದಿದ್ದು. ಫಸ್ಟ್ ಪ್ರೈಸ್ ಆ ಕಂದಮ್ಮ ಹಿಡ್ಕೊಂಡಿದ್ರೆ ನೋಡೋದಕ್ಕೆ ತುಂಬ ಖುಷಿ ಆಗ್ತಿತ್ತು. ಆಟದಲ್ಲಿ ಗೆದ್ದವ್ರಿಗೆ ಹಾಟ್ ಬಾಕ್ಸಸ್ ಏನೋ ಕೊಟ್ಟಿದ್ದಾರೆ. ಆಲ್ರೆಡಿ ನಾನು ನಿಮಗೆ ಸ್ಪೋರ್ಟ್ಸ್ ವಿಡಿಯೋದಲ್ಲಿ ತೋರಿಸಿದ್ದೀನಿ, ಮತ್ತೊಂದು ಸಲ ತೋರಿಸ್ತಾ ಇದ್ದೀನಿ. ನಾನು ಹೊಸ ರೀತಿಯ ವಿಶೇಷ ರೀತಿಯ ವಿಡಿಯೋಗಳನ್ನ ಹಾಕ್ತಾ ಇದ್ದೀನಿ ಅಂತ ನಿಮ್ಗೆ ಅನಿಸಿದರೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ.